ಇನ್ನು ಎಸ್ಐಆರ್ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದಲ್ಲಿ ನಡೀತಿರೋ ಎಸ್ಐಆರ್ ಪ್ರಕ್ರಿಯೆ ಆತಂಕ ಉಂಟು ಮಾಡಿದೆ ಎಂದಿದ್ದಾರೆ. ಕರ್ನಾಟಕದಲ್ಲೂ ಎಸ್ಐಆರ್ ಸಂಬಂಧ ಮ್ಯಾಪಿಂಗ್ ನಡೀತಿದೆ. ಬಂಗಾಳ ಮತ್ತು ಕೇರಳದಲ್ಲಿ ಆದ ಪರಿಸ್ಥಿತಿ ರಾಜ್ಯದಲ್ಲಾಗಬಾರದು. ಎಸ್ಐಆರ್ ಬಗ್ಗೆ ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕಾಗಿದೆ ಎಂದಿದ್ದಾರೆ ಪೊನ್ನಣ್ಣ. ನಾಡಿದ್ದು ಸಿಎಂ ಡಿಸಿಎಂ ಮಹತ್ವದ ಸಭೆ ಕರೆದಿದ್ದಾರೆ. ಡಿಕೆಶಿ ಭೇಟಿ ಬಳಿಕ ಶಾಸಕ ಎಸ್ ಪೊನ್ನಣ್ಣ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದು. ಎಸ್ಐಆರ್ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಎಸ್ಐಆರ್ ಪ್ರಕ್ರಿಯೆ ಆತಂಕ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನಡೆದಿರುವಂಥ SIR ಪ್ರಕ್ರಿಯೆ ಏನಿದೆ ಅದು ಆತಂಕ ಉಂಟು ಮಾಡಿದೆ ಎಲ್ಲರಲ್ಲೂ. ಈಗ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿ ಮ್ಯಾಪಿಂಗ್ ನಡೀತಾ ಇದೆ. ಆದರೆ ಈ ಪ್ರಕ್ರಿಯೆಯಲ್ಲಿರುವಂಥ ಒಂದು ಪಾರದರ್ಶಕತೆಯ ಕೊರತೆ ಮತ್ತು ಏನೇನು ಅಂಶಗಳನ್ನು ಅವರು ಗಣನೆಗೆ ತಗೊಳ್ತಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿಲ್ಲದಿರೋ ಕಾರಣ, ಮತ್ತು ಯಾವ ರೀತಿ ಇದು ಮುಂದುವರಿತದೆ ಅಂತಲೂ ಕೂಡ ಯಾರಿಗೂ ಗೊತ್ತಾ ತಿಳುವಳಿಕೆ ಇಲ್ಲ. ಹೆಚ್ಚಿನ ಸಂಖ್ಯೆಯ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿರುವಂಥದ್ದು ನಾವು ವೆಸ್ಟ್ ಬೆಂಗಾಲದಲ್ಲಿ, ಕೇರಳದಲ್ಲಿ ಗಮನಿಸಿರೋದ್ರಿಂದ ಇದರ ಬಗ್ಗೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಸೂಕ್ತವಾದಂಥ ನಿರ್ಧಾರಗಳನ್ನು ತಗೊಂಡು ನಾವು ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾಡಿದ್ದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಕರೆದಿದ್ದಾರೆ. ನಿನ್ನೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿ ಇದರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನ್ ಅವರ ಗಮನಕ್ಕೆ ತಂದು ಅವರು ನಾವು ಹೇಳೋದನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ನಾವು ಸಿದ್ಧರಾಗಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ಅದೇ ದೇಶದ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ನಡೆದಿರುವಂಥ SIR ಪ್ರಕ್ರಿಯೆ ಏನಿದೆ